ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಾರದಾ ಇಂಟರ್ವ್ಯೂಗೆ ಬಂದಿರ್ತಾಳೆ. ಅಲ್ಲಿ ಇಂಟರ್ವ್ಯೂ ಬಂದಿರಬೇಕಾದ್ರೆ ಅಲ್ಲಿರೋರು ಹೇಳ್ತಾ ಇರ್ತಾರೆ, ನಾನೊಂದು ಕಾನ್ಸೆಪ್ಟ ಕೊಡ್ತೀನಿ, ಅದು ಸ್ಯಾರಿ ಡಿಸೈನ್ ಆಗಿರುತ್ತೆ, ಅದು 3 ಕಲರಲ್ಲಿ ನೀವು ಮಾಡಿರಬೇಕು, ಹಾಗೆ ತುಂಬ ಯುನಿಕ್ ಆಗಿ ಮಾಡಿರಬೇಕು, ಆ ಕಾನ್ಸೆಪ್ಟನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಬಂದು ಇಂಟರ್ವ್ಯೂಗೆ ಬಂದರೆ ಎಲ್ಲರಿಗೂ ಸಹ ಹೇಳ್ತಾ ಇರ್ತಾರೆ. ಹಾಗೆ ಯಾವ ಡಿಸೈನ್ ನಮಗೆ ಇಷ್ಟ ಆಗುತ್ತೋ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆದರೆ ಶಾರದಾ ಮಾತ್ರ ಸಿದ್ದು ಇರಬೇಕಾದ್ರೆ ಮಾಡೋಕ್ಕೆ ಮುಜುಗರ ಪಟ್ಕೊಂಡು ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ. ಅದನ್ನು ಅರ್ಥ ಮಾಡ್ಕೊಂಡು ಸಿದ್ದು ತನ್ನ ಪಾಡಿಗೆ ತಾನು ಹೊರಗಡೆ ಹೋದಾಗ ಸಮಾಧಾನ ಮಾಡಿಕೊಂಡು ಡಿಸೈನ ಮಾಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾರೆ HR, ನೋಡಿ ಎಲ್ಲರೂ ಸ್ಟಾಪ್ ಮಾಡಿ, ಈಗ ಟೈಮ್ ಓವರ್ ಆಯಿತು, ಎಲ್ಲರೂ ನಿಮ್ಮ ಹೆಸರನ್ನ ಬರೆದಿಟ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರ ಹತ್ರನೂ ಸಹ ಪೇಪರ್ನ ಕಲೆಕ್ಟ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ವೆಲ್ ಡನ್, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಬಟ್ ನಾವು ಹೇಳಿರೋ ಡಿಸೈನಿಗೆ ಕರೆಕ್ಟಾಗಿ ಯಾರು ಬರೆದಿರ್ತೀರ ಅವ್ರನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದು. 5 ಮಿನಿಟ್ಸ್ ವೆಯ್ಟ್ ಮಾಡಿ, ನಾವು ಸರ್ನ ಕೇಳಿ ಡಿಸ್ಕಸ್ ಮಾಡಿ ಬಂದು ಹೇಳ್ತೀನಿ ಅಂತ HR ಪೇಪರ್ನೆಲ್ಲ ಇಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ HR ಬಂದ್ಬಿಟ್ಟು ಸಿದ್ದು ಹತ್ರ ಕೊಟ್ಟು, ಸರ್ ನೋಡಿ ಸರ್, 2 ಡಿಸೈನ್ ತುಂಬ ಯುನಿಕ್ ಆಗಿದೆ ಅಂತ ಅಂದಾಗ, ವೆರಿ ಗುಡ್, ನೀವು ಹೇಳಿದೆ ಕರೆಕ್ಟ್, 2 ಮಾತ್ರ ತುಂಬ ಯುನಿಕ್ ಆಗಿದೆ, ಬನ್ನಿ ರಿಸಲ್ಟ್ನ ಅನೌನ್ಸ್ ಮಾಡೋಣ ಅಂತ ಒಳಗಡೆ ಬಂದು ಸೆಮಿನಾರ್ ಹಾಲ್ಗೆ ಬಂದು ಹೇಳ್ತಾ ಇರ್ತಾರೆ. ನೋಡಿ, ವೆಯ್ಟಿಂಗ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ನಿಮಗೆ ಗೊತ್ತಲ್ವಾ ನಾವು ತುಂಬ ಯುನಿಕ್ ಆಗಿರೋ ಡಿಸೈನ್ನ ಸೆಲೆಕ್ಟ್ ಮಾಡ್ತೀವಿ, ಅದರಲ್ಲಿ ಇಬ್ಬರಿಗೆ ಮಾತ್ರ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದರಲ್ಲಿ ಮೊದಲನವರು ಪ್ರಿಯಾ ಅಂತ ಅಂದಾಗ ಎಲ್ಲರೂ ಕ್ಲಾಪ್ಸ್ ಆಗ್ತಾ ಇರ್ತಾರೆ. ನೆಕ್ಸ್ಟು ಸೆಕೆಂಡ್ ಪ್ರೈಸ್ ಬಂದಿರೋದು ಶಾರದಾ ಅವರಿಗೆ ಅಂತ ಹೇಳ್ದಾಗ ಅವಳಿಗೂ ಸಹ ತುಂಬ ಖುಷಿ ಆಗ್ತಿರ್ಬೇಕಾದ್ರೆ ಸಿದ್ದು ಕಂಗ್ರಾಟ್ಸ್ ಅಂತ ಹೇಳಿದಾಗ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೆಕ್ಸ್ಟ್ ಟೈಮು ನೀವು ಸಹ ಟ್ರೈ ಮಾಡಿ ಅಂತ ಎಲ್ಲರನ್ನೂ ಕಳಿಸಿ ಅವರಿಬ್ಬರನ್ನ ಅಲ್ಲೇ ಉಳಿಸ್ಕೋತಾರೆ. ಇವರಿಬ್ಬರಿಗೆ ಹೇಳ್ತಾ ಇರ್ತಾರೆ, ನಾಳೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ, 10 AM ನೀವು ಬರಬೇಕು, ಏನಾದರೂ ಡೌಟ್ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಸರ್ ನನಗೆ ಇಡೀ ದಿನ ಆಫೀಸಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಅರ್ಧ ಟೈಮ್ ಕೊಡ್ಬೋದಾ ಅಂತ ಅನ್ಬೇಕಾದ್ರೆ, ಪರವಾಗಿಲ್ಲ ಶಾರದಾ ಅವರೇ, ನಾವು ಕೊಟ್ಟ ಟಾರ್ಗೆಟ್ನ ರೀಚ್ ಮಾಡಬೇಕು ಅಷ್ಟೇ, ಪರವಾಗಿಲ್ಲ, ಹಾಫ್ ಡೇ ಬನ್ನಿ ನೀವು ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಸರ್ ಅಂತ ಕೈ ಮುಗಿದು ಸಿದ್ದುಗೆ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಸುಮಿತ್ರಾ ಮತ್ತು ಈ ಕಡೆ ದೀಪು ಪುಟ್ಟ ಇಬ್ಬರು ಸಹ ಟೀಚರ್ ಮತ್ತು ಸ್ಟೂಡೆಂಟ್ ಆಟ ಆಡ್ತಿರ್ಬೇಕಾದ್ರೆ ದೀಪು ಪುಟ್ಟ ಒಂದು ಕೋಲ್ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ನೋಡಿ, ನಾನೀಗ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು, ನೀವೇನಾದರೂ ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಹೆಸರನ್ನ ಈ ಪೇಪರ್ ಮೇಲೆ 20 ಸಲ ಬರಿಬೇಕು ಅಂತ ಅಂದಾಗ, ಓಕೆ ಟೀಚರ್, ಅದೇನಂತ ಕೇಳಿ ಅಂತ ಸುಮಿತ್ರಾ ಕೇಳ್ತಾ ಇರಬೇಕಾದ್ರೆ, ಒಂದು ಹಸು ಇರುತ್ತೆ, ಅದಕ್ಕೆ ತುಂಬ ಹಸಿವಾಗಿರುತ್ತೆ, ಅದ್ರ ಮುಂದೆ 3 ಬಾಳೆಹಣ್ಣು ಇಟ್ಟಿರ್ತಾರೆ, ಆದರೆ ಅದು ಮೂಸ್ ನೋಡಿಬಿಟ್ಟು ಹಾಗೆ ಸುಮ್ಮನಾಗುತ್ತೆ, ತಿನ್ನಲ್ಲ ಯಾಕೆ ಅಂತ ಅನ್ಬೇಕಾದ್ರೆ, ಹೌದಲ್ವಾ, ಹಸಿವಾಗಿದ್ದರೂ ಯಾಕೆ ತಿನ್ನಲ್ಲ, ಅದಕ್ಕೆ ಬಾಳೆಹಣ್ಣು ಇಷ್ಟ ಇಲ್ಲ ಅಂತ ಅನಿಸುತ್ತೆ ಟೀಚರ್ ಅನ್ಬೇಕಾದ್ರೆ, ಇಲ್ಲ ಇಲ್ಲ, ಅದಕ್ಕೆ ತುಂಬ ಇಷ್ಟ, ಆದರೂ ಹಸಿವಾಗಿರುತ್ತೆ, ಆದರೂ ಸಹ ತಿನ್ನಲ್ಲ ಅಂತ ಅಂದಾಗ, ಹೌದಾ, ಹಾಗಾದರೆ ಅದು ಡಯಟ್ ಮಾಡ್ತಾ ಇರ್ಬೋದು ಅಂತ ಸುಮಿತ್ರಾ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೀಪು ಹೇಳ್ತಾ ಇರ್ತಾಳೆ, ಅದೇನು ಡಯಟ್ ಮಾಡೋಕ್ಕೆ ಜ್ಯೋತಿಕಾ ಅಕ್ಕನ ಡಯಟ್ ಮಾಡೋಕ್ಕೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರನಿಗೆ ತುಂಬ ನಗು ಬಂದು ನಗಾಡ್ತಾ ಇರ್ತಾಳೆ. ಅಯ್ಯೋ, ನನ್ನ ಮುದ್ದು ಅಮ್ಮಮ್ಮ ಅಲ್ಲಲ್ಲ, ನಮ್ಮ ಟೀಚರ್ ಅಲ್ವಾ, ಸಾರಿ ಟೀಚರ್, ನನ್ನ ಹೆಸರನ್ನ 20 ಟೈಮ್ ನಾನು ಬರೆದ್ಬಿಡ್ತೀನಿ, ನನಗೆ ಆನ್ಸರ್ ಗೊತ್ತಾಗ್ತಿಲ್ಲ, ನೀವೇ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಅಮ್ಮಮ್ಮ, ಸ್ವಲ್ಪ ಬುದ್ಧಿನ ಉಪಯೋಗಿಸಿ, ಹಾಗಂದ್ರೆ ಹೆಂಗೆ ಅಂತ ಅನ್ಬೇಕಾದ್ರೆ, ಈ ದೊಡ್ಡ ತಲೆಗೆ ಪುಟಾಣಿ ತಲೆದಿರೋ ಆನ್ಸರ್ ನನ್ನಷ್ಟು ನನಗೆ ಚುರುಕಿಲ್ಲ, ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಹಸು ಬಾಳೆಹಣ್ಣ ಯಾಕೆ ತಿನ್ನಲ್ಲ ಅಂತ ಅಂದರೆ, ಅದು ಪ್ಲಾಸ್ಟಿಕ್ ಬಾಳೆಹಣ್ಣು ಆಗಿರುತ್ತೆ, ಅದಕ್ಕೋಸ್ಕರ ತಿನ್ನಲ್ಲ ಅಂದಾಗ, ಓ ಇಷ್ಟೇನಾ ಆನ್ಸರ್ ಅಂತ ಸುಮಿತ್ರಾ ನಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದಶರಥ ಬರ್ತಾನೆ. ದಶರಥ, ಓ ಟೀಚರ್ ಆಟ ಆಡ್ತಾ ಇದ್ದೀರಾ, ನನ್ನೂ ಸೇರಿಸ್ಕೊಳ್ಳಿ ಅಂತ ಇರಬೇಕಾದ್ರೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಇಲ್ಲ, ನಿಮ್ಮನ್ನ ಸೇರಿಸ್ಕೊಳ್ಳಲ್ಲ, ಯಾಕೆಂದರೆ ಟೀಚರ್ ಪಾಠ ಮಾಡ್ತಾ ಇರಬೇಕಾದ್ರೆ ನೀವು ತಿಂಡಿ ತಿಂತಾ ಇದ್ದೀರಾ, ನಿಮ್ಮನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಟೀಚರ್ಗೆ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತಲ್ಲ, ಅದಕ್ಕೋಸ್ಕರ ಏನಾದ್ರು ತಿನ್ಸೋಣ ಅಂತ ತಿಂಡಿ ತಂದಿದ್ದೀನಿ ಅಂತ ಅಂದ್ಬಿಟ್ಟು ದೀಪು ಪುಟ್ಟನಿಗೆ ಜಾಮೂನ್ ತಿನ್ನಿಸಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಹಾಗಾದರೆ ನಿಮ್ಮನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದಾ, ಹಾಗಾದರೆ ನೆಕ್ಸ್ಟ್ ತಾಯಿ ಮತ್ತೆ ಪಾಸ್ ಮಾಡಿಸಿ, ತೊಗೊಳ್ಳಿ ಇನ್ನೊಂದು ಸ್ಪೂನ್ ಜಾಮೂನ್ ಅಂತ ದಶರಥ ತಿನ್ನಿಸ್ತಿರ್ಬೇಕಾದ್ರೆ, ಮೋಸ ಕಂಡ್ರೆ ಮೋಸ, ಈ ರೀತಿ ಗೊತ್ತಿದ್ರೆ ನಾನು ಮುಂಚೆನೇ ತಿನ್ನಿಸ್ತಿದ್ದೆ, ಬಾ ಅಮ್ಮಮ್ಮ ಅಂತ ಅವಳು ಇಷ್ಟಪಟ್ಟು ದೀಪು ಪುಟ್ಟನಿಗೆ ಜಾಮೂನ್ ತಿನ್ನಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಜ್ಯೋತಿಕಾ ಹಾಗೆ ಒಂಥರ ಬೇಜಾರಾಗಿಂತ ರೂಮಿಂದ ಕೆಳಗಡೆ ಬಂದು ದಶರಥ ಹತ್ರ ನಿಂತ್ಕೊಂಡಾಗ, ಏನಾಯ್ತು ಜೋ, ಎವ್ರಿಥಿಂಗ್ ಈಸ್ ಆಲ್ ರೈಟ್, ಯಾಕೆ ಈ ಥರ ಡಲ್ಲಾಗಿದೆಯಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಇನ್ನ ಡ್ಯಾಡ್ ಎಲ್ಲ ರೆಸ್ಪಾನ್ಸಿಬಿಲಿಟಿನ ಸಿದ್ದುಗೆ ಕೊಟ್ಟ ಮೇಲೆ ನನಗೇನು ಕೆಲಸ ಇದೆ, ಅದಕ್ಕೆ ನಾನು ಬೇಜಾರಾಗಿ ಈ ರೀತಿ ಓಡಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ ಜೋ, ಏನು ಗೊತ್ತಾ, ಎಲ್ಲರಿಗೂ ಎಲ್ಲ ಕೆಲಸ ಶೂಟ್ ಆಗಲ್ಲ, ಇವಾಗ ನನ್ನನ್ನು ರ್ಯಾಂಪ್ ವಾಕ್ ಮಾಡು ಅಂದರೆ ನಾನು ಮಾಡೋಕ್ಕಾಗುತ್ತಾ, ಇಲ್ಲ ತಾನೇ, ಹಾಗೆ ನಿನಗೆ ನೀನು ಮಾಡ್ಬೋದು, ಆದರೆ ನಿನಗೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಆ ಕೆಲಸನ ಅವನಿಗೆ ಕೊಟ್ಟೆ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಎಲ್ಲದು ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ, ಎಕ್ಸ್ಪೋಸರ್ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಆಗಲ್ಲ ಡ್ಯಾಡ್ ಅಂತ ಅನ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ, ಅದು ನಮ್ಮದೇ ಕಂಪನಿ ಆಯಿತಾ, ನೀನು ಸಹ ಅವನ ಜೊತೆ ಕೈ ಜೋಡಿಸಿ ಕೆಲಸ ಮಾಡು, ನಿನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮಗಳೇ ಅಂತ ಹೇಳ್ತಾ ಇರ್ತಾನೆ.
ಅಷ್ಟೊತ್ತಿಗೆ ಸಿದ್ದುನು ಸಹ ಖುಷಿ ವಿಚಾರ ಹೇಳೋಕ್ಕೆ ಅಂತ ಅಲ್ಲಿಗೆ ಬಂದಾಗ, ಸಿದ್ದು ಫ್ರೆಂಡ್ ಬಂದ್ರಾ, ಬನ್ನಿ ನೀವು ಸಹ, ನಾನು ಟೀಚರ್ ಆಡ್ತಿದ್ದೀನಿ, ನೀವು ಸೇರ್ಕೊಳ್ಳಿ, ನಾನು ರೆಡಿ ಇದ್ದೀನಿ ಪಾಠ ಮಾಡೋಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ, ನಾನಿವಾಗ ಪಾಠ ಕ್ಲಾಸ್ ಕೇಳೋ ಮೂಡಲಿಲ್ಲ, ನಾನಿವಾಗ ಒಳ್ಳೆ ಸುದ್ದಿನ ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಸುಮಿತ್ರ ಕೇಳ್ತಾ ಇರ್ತಾಳೆ, ಏ ಸಿದ್ದು ಮುದ್ದು ಏನು ಅದು ಗುಡ್ ನ್ಯೂಸ್ ಅಂತ ಹೇಳ್ತಿರ್ಬೇಕಾದ್ರೆ, ಅದೇ ಅತ್ತೆ ನಾನು ಹೇಳಿದ್ನಲ್ಲ ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೆ, ಈ ಥರ ಇಂಟರ್ವ್ಯೂಗೆ 8 ಜನ ಬಂದಿದ್ದರು, ಅದರಲ್ಲಿ 2 ಕ್ಯಾಂಡಿಡೇಟ್ ಸೆಲೆಕ್ಟ್ ಆದರು, ಅದರಲ್ಲಿ ನಮ್ಮ ಶಾರದವರು ಸೆಲೆಕ್ಟ್ ಆದರು ಅಂತ ಹೇಳ್ತಾ ಇರಬೇಕಾದ್ರೆ, ತುಂಬ ಖುಷಿಯಾಗಿ ದೀಪು ಪುಟ್ಟ ಅಮ್ಮಮ್ಮ ಕುಣಿತಾ ಇರ್ತಾರೆ. ಆಗ ದೀಪು ಪುಟ್ಟ ಅಮ್ಮನ ಮಾತಾಡ್ಸೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಡಿಸರ್ವ್ ಇಟ್ ಶಾರದಾ ಎಲ್ಲದರಲ್ಲೂ ಅಷ್ಟೇ ತುಂಬ ಪರ್ಫೆಕ್ಟ್ ಅಂತ ಹೊಗಳ್ತಾ ಇರಬೇಕಾದ್ರೆ, ಜ್ಯೋತಿಕನಿಗೆ ಮಾತ್ರ ತುಂಬ ಕೋಪ ಬಂದು, ಸಿದ್ದು ನಿಂದು ಹತ್ಯೆ ಆಯ್ತಲ್ವ, ನಿಂದು ಓವರ್ ಅಂತ ಅನ್ಸಲ್ವಾ ಅವಳ ವಿಷಯದಲ್ಲಿ ಅಂತ ಬೈತಾ ಇರ್ತಾಳೆ. ಆಗ ಸುಮಿತ್ರ ಕೇಳ್ತಿರ್ತಾಳೆ, ಅಲ್ಲ ಜೋ ಏನು ಮಾತಾಡ್ತಿದ್ದೀಯ ನೀನು ಅಂತ ಅನ್ಬೇಕಾದ್ರೆ, ಅಲ್ಲ ಮಾಮ್ ಅವಳೊಬ್ಳು ಕೆಲಸದವಳು, ಅವಳಿಗೆ ಡಿಸೈನರ್ ಕೆಲಸನ ಸೀಟ್ನ ಕೊಡೋಕ್ಕಾಗುತ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಪರಿಸ್ಥಿತಿಯಿಂದ ಅವಳಿಗೆ ಒಳ್ಳೆ ಅವಕಾಶ ಸಿಕ್ಕಿಲ್ಲ, ಆದರೆ ಅವಳು ಇದಕ್ಕೆ ಪರ್ಫೆಕ್ಟು ಡಿಸರ್ವ್ ಇಟ್ಟು, ನಮಗೆ ಒಳ್ಳೆ ಡಿಸೈನರ್ ಬೇಕಿತ್ತು, ಹಾಗೆ ಒಳ್ಳೆ ನಂಬಿಕಸ್ತನೂ ಬೇಕಿತ್ತು, ಅದು ನಮ್ಮ ಶಾರದಾ ಆಗೋದ್ರಲ್ಲಿ ತಪ್ಪೇನು, ನಮ್ಮ ಕಂಪನಿಗೆ ತಾನೇ ಒಳ್ಳೆ ಪ್ರಾಫಿಟ್ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಜೊತೆಗೆ ಕೋಪ ಮಾಡಿಕೊಂಡು, ವಾಟೆ ಅವ್ರು ಏನು ಬೇಕಾದರೂ ಆಗಲಿ, ಆದರೆ ಈ ಮೇಡಾಗಿರೋ ಶಾರದನ ಡಿಸೈನರ್ ಆಗಿ ನಮ್ಮ ಕಂಪ್ನಿಯಲ್ಲಿ ಇಟ್ಕೋಬೇಕಾ, ಬೇರೆ ಯಾರು ನಿನಗೆ ಸಿಗಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ, ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಸುಮ್ಮನೆ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ, ಚೀಫ್ ಗೆಸ್ಟ್ ಆಗಿ ಬಂದಿದ್ರಲ್ಲ ಚೀಫ್ ಡಿಸೈನರ್ ಅವರೇ ಶಾರದವ್ರನ್ನ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕೋಪ ಮಾಡ್ಕೊಂಡು ಸಿದ್ದು ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕಾ ಮಾತ್ರ ಹಾಗೆ ಸಿಟ್ಟು ಮಾಡ್ಕೊಂಡು ಅಲ್ಲೇ ನಿಂತ್ಕೊಬಿಡ್ತಾಳೆ. ಅದನ್ನು ನೋಡಿ ದಶರಥ ಸುಮಿತ್ರ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆಗೆ ತನ್ನ ಪಡಿಗೆ ತಾನು ದೀಪು ಪುಟ್ಟ ಹೋಮ್ವರ್ಕ್ ಮಾಡ್ಕೊಂಡು ಹಾಗೆ ಹಾಡು ಹೇಳ್ಕೊಂಡು ಡ್ರಾಯಿಂಗು ಮಾಡ್ತಾ ಇರಬೇಕಾದ್ರೆ ಶಾರದಾ ಇಂಟ್ರ್ಯೂ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆಗ ಶಾರದನ ನೋಡಿ, ಅಮ್ಮ ನನಗೆ ತುಂಬ ಖುಷಿ ಆಗ್ತಿದೆ, ನಿಮಗೆ ಸಿದ್ದು ಆಫೀಸಲ್ಲಿ, ನಿಮಗೆ ನನ್ನ ಫ್ರೆಂಡ್ ಸಿದ್ದು ಆಫೀಸಲ್ಲಿ ನಿಮಗೆ ಕೆಲಸ ಸಿಕ್ತಂತೆ, ಇಂಟರ್ವ್ಯೂನಲ್ಲಿ ನೀವು ಪಾಸ್ ಆದ್ರಂತೆ, ನನಗೆ ಸಿದ್ದು ಫ್ರೆಂಡ್ ಹೇಳಿದ್ರು ಅಂತ ಅಂದಾಗ, ಓ ಹೌದಾ ಆಲ್ರೆಡಿ ಹೇಳಿದ್ರ ಅಂತ ಸ್ವಲ್ಪ ಬೇಜಾರು ಮಾಡ್ಕೋತಾ ಇರ್ತಾಳೆ. ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅವರೇ ಪಾಸ್ ಆಗಿದ್ರು ಅಷ್ಟು ಖುಷಿಯಾಗಿರ್ತಿದ್ರು ಇಲ್ವ ಗೊತ್ತಿಲ್ಲ ಅಮ್ಮ, ನೀವು ಪಾಸ್ ಆಗಿರೋದಕ್ಕೆ ನನ್ನ ಫ್ರೆಂಡ್ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ಹೇಳಿದಾಗ ಮಾತ್ರ ತುಂಬ ಕೋಪ ಮಾಡಿಕೊಂಡು ತನ್ನ ಮಗಳ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ದೀಪು ಪುಟ್ಟ ಕೇಳ್ತಾ ಇರ್ತಾಳೆ, ಅಮ್ಮ ಪರೀಕ್ಷೆ ಹೆಂಗಿತ್ತಮ್ಮ ಅಂತ ಅಂದಾಗ, ಅದು ಪರೀಕ್ಷೆ ಎಲ್ಲ ಪುಟ್ಟ ಇಂಟರ್ವ್ಯೂ ಅಂದಾಗ, ಹೌದಾ ಅಮ್ಮ ಅಲ್ಲಿ ತುಂಬ ಕ್ವಶನ್ ಕೇಳಿದ್ರಾ, ನೀನು ಆನ್ಸರ್ ಮಾಡ್ದ ಅಂತ ಹೇಳ್ತಾ ಇರಬೇಕಾದ್ರೆ, ಗೊತ್ತಿಲ್ಲ ಪುಟ್ಟ ನನಗೆ ಗೊತ್ತಿರೋ ಅಷ್ಟು ಹೇಳಿದೆ, ಆದರೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆದೆ, ಅದೇ ನನಗೆ ಖುಷಿ ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನನಗೂ ತುಂಬ ಖುಷಿ ಆಗ್ತಿದೆ, ನೀವು ದೊಡ್ಡ ಆಫೀಸಲ್ಲಿ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅಮ್ಮ ಅಂತ ಅನ್ಬೇಕಾದ್ರೆ, ಮತ್ತೆ ಅಲ್ಲಿ ಏನೇನು ಕೇಳಿದ್ರಮ್ಮ ಅಂತ ಕೇಳ್ತಾ ಇರ್ತಾಳೆ. ಅಲ್ಲಿ ಚಿತ್ರ ಬಿಡ್ಸೋಕೆ ಕೇಳಿದ್ರು ಪುಟ್ಟ, ನಾನು ಅದನ್ನು ಬಿಡಿಸ್ದೆ ಅಂದಾಗ, ಓ ಹೌದಾ ಚೆನ್ನಾಗಿತ್ತ ಚಿತ್ರ ಅಂದಾಗ, ಈ ಚಿತ್ರ ನೀನು ಬಿಡಿಸ್ತೀಯಲ್ಲ ಅದೆಲ್ಲ ಪುಟ್ಟ ಬಟ್ಟೆ ಮೇಲೆ ಹಾಕಿರ್ತಲ್ಲ ಡಿಸೈನು ಆ ರೀತಿ, ಅಲ್ಲಿ ತುಂಬ ಜನ ಬಂದಿದ್ರು ಪುಟ್ಟ, ಅವರೆಲ್ಲ ಓದ್ಕೊಂಡಿರೋ ಥರನೇ ಇದ್ದರು, ಆದರೆ ನನಗೂ ಸ್ವಲ್ಪ ಭಯ ಆಗ್ತಿತ್ತು, ಯಾಕೆಂದರೆ ನಾನು ಯಾವತ್ತೂ ಈ ಥರ ಇಂಟ್ರ್ಯೂಗೆಲ್ಲ ಹೋಗಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು, ಬಟ್ ಆದರೂ ಬರದೆ ಮತ್ತು ಪರೀಕ್ಷೆಯಲ್ಲಿ ಪಾಸ್ ಆದೆ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಪುಟ್ಟ ಮಾತ್ರ ತುಂಬ ಖುಷಿಯಿಂದ ತನ್ನ ಅಮ್ಮನ ಹಗ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ನಾನು ದಿನಪೂರ್ತಿ ಬರೋಕ್ಕಾಗಲ್ಲ, ಸೊ ಮಧ್ಯೆ ಮಧ್ಯೆ ಬರ್ತೀನಿ ಅಂತ ಹೇಳಿದಾಗ ಒಪ್ಕೊಂಡಿದ್ದಾರೆ ಅಂತ ಅಂದಾಗ, ಹೌದಾ ಅಮ್ಮ ನಾನು ಸ್ಕೂಲಲ್ಲೆಲ್ಲ ಹೇಳ್ಕೊತೀನಿ, ನಮ್ಮಮ್ಮ ಇವಾಗ ಆಫೀಸಿಗೆ ಹೋಗುತ್ತೆ ಕೆಲಸಕ್ಕೆ ಅಂತ ಖುಷಿ ಪಡ್ತಿರ್ಬೇಕಾದ್ರೆ, ಅಮ್ಮ ಸಿದ್ದು ಫ್ರೆಂಡ್ ಆಫೀಸಲ್ಲೇ ಇರ್ತಾರೆ ತಾನೆ ಅಂತ ಅಂದಾಗ, ಏನು ಹೇಳ್ದೇನೆ ಸ್ವೀಟ್ ತಂದಿದ್ದೀನಿ ತಗೋಪುಟ್ಟ ಅಂತ ತಿನ್ನಿಸ್ತಾ ಇರ್ತಾಳೆ. ಅವಳು ಸಹ ಪ್ರೀತಿಯಿಂದ ತಿನ್ನಿಸಾದ್ಮೇಲೆ, ಅಮ್ಮ ನಾನು ಅವಾಗಲೇ ಏನೋ ಕೇಳಿದ್ನಲ್ವಾ ಸಿದ್ದು ಫ್ರೆಂಡು ಆಫೀಸಲ್ಲಿ ಇರ್ತಾರ ಅಂತ ಅಂದಾಗ, ಹ್ಞೂ ಪುಟ್ಟ ಅವರು ಇರ್ತಾರೆ ಅಂತ ಶಾರದಾ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ, ನನಗೆ ತುಂಬ ಖುಷಿ ಆಗ್ತಿದೆ, ನಮ್ಮಮ್ಮ ಒಬ್ಬರೇ ಇರ್ತಾರೆ, ನಾನು ಬೇರೆ ಇರಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿತ್ತು, ಆದರೆ ಇವಾಗ ಸಿದ್ದು ಫ್ರೆಂಡ್ ಇದ್ದಾರಲ್ಲ ನನಗೆ ಬೇಜಾರಿಲ್ಲ, ನಿಮಗೆ ಏನೇ ತೊಂದರೆ ಆಗೋಕ್ಕೂ ಅವ್ರು ಬಿಡಲ್ಲ ಅಮ್ಮ ಅಂತ ಹೇಳಿದಾಗ ಶಾರದಾ ಮಾತ್ರ ಅವಳೊಳಗೆ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಮತ್ತು ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಈ ಸ್ವೀಟ್ನೆಲ್ಲನೂ ಅಮ್ಮ ನಾನು ಮನೆಯವ್ರಿಗೆಲ್ಲ ಕೊಟ್ಟು ಬರ್ತೀನಿ ಅಂತ ಖುಷಿಯಿಂದ ಸ್ವೀಟ್ ಬಾಕ್ಸ್ ತೊಗೊಂಡು ಓಡೋಗ್ತಾ ಇರ್ತಾಳೆ. ಮತ್ತೆ ಈ ಕಡೆ ಶಾರದಾ ಯೋಚನೆ ಮಾಡ್ತಿರ್ತಾರೆ, ನನಗೆ ಕೆಲಸ ಸಿಕ್ಕಿದ್ದು ಯಾರಿಗಿಷ್ಟ ಇದೆಯೋ ಗೊತ್ತಿಲ್ಲ, ಆದರೆ ನನ್ನ ಮಗಳಿಗೆ ಮಾತ್ರ ತುಂಬ ಖುಷಿಯಾಗಿದೆ, ನನಗೆ ಅಷ್ಟೇ ಸಾಕು ಅಂತ ಅವಳು ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಬೇಜಾರಾಗಿರ್ತಿರ್ಬೇಕಾದ್ರೆ ಪಾರಿಜಾತ ಬಂದು, ಗೋಲ್ಡಿ ಏನಾಗಿದೆ, ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, ಯಾವ ವಿಷಯ ನಿನ್ನ ತಲೆಯಲ್ಲಿ ಕೊರಿತಾ ಇದೆ ಅಂತ ಕೇಳ್ತಿರ್ಬೇಕಾದ್ರೆ, ಇನ್ನೇನು ಗ್ರಾನಿ ಆ ಶಾರದಾ ವಿಷಯ ಅಂತ ಹೇಳ್ತಾ ಇರ್ತಾಳೆ. ಏನು ಶಾರದನ್ನ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ಇಷ್ಟು ದಿನ ಮನೇಲಿ ಈಗೆಲ್ಲ ಮೆರಿತಾ ಇದ್ಲಿ, ಇವಾಗ ಆಫೀಸಿಗೂ ಬರ್ತಾ ಇದ್ದಾಳೆ ಎಂದಾಗ, ಏನು ಹೇಳ್ತಿದ್ದೆ ಗೋಲ್ಡಿ ಅಂತ ಶಾಕಾಗಿ ಕೇಳ್ತಾ ಇರ್ತಾಳೆ. ಅವಾಗ ಸಿದ್ದು ಬಂದು ಇಂಟರ್ವ್ಯೂನಲ್ಲಿ ಶಾರದವರು ಪಾಸ್ ಆಗಿದ್ದಾರೆ, ಹಾಗೆ ಚೀಫ್ ಇಂಟರ್ವ್ಯೂ ಬಂದು ಪಾಸ್ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾ ಇರಬೇಕಾದ್ರೆ ಶಾಕಾಗಿ ಈ ಕಡೆ ಪಾರಿಜಾತ ನಿಂತ್ಕೋತಾಳೆ. ಹಾಗಾದರೆ ನೆಕ್ಸ್ಟ್ ಇವಳು ಡಿಸೈನರ್ ಆಗಿ ನಮ್ಮ ಆಫೀಸ್ಗೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಏನು ಮಾತಾಡ್ದೇ ಶಾಕಾಗಿ ನಿಂತಿರ್ತಾಳೆ. ಇಷ್ಟಕ್ಕೆಲ್ಲ ಕಾರಣ ಈ ಸಿದ್ದು, ಯಾಕೆ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತದನೋ ಗೊತ್ತಿಲ್ಲ, ನನಗಂತೂ ತುಂಬ ಇರಿಟೇಟ್ ಆಗ್ತಿದೆ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಬಿಗ್. ಅಲ್ಲ ಗ್ರಾನಿ, ಇವಳೇನು ಸೀಮೆಗಿಲ್ದಳ ಊರಿಗಿಲ್ದಳು ಡಿಸೈನರ,
ಬೇಕಾದರೆ ಬೇಜಾನ್ ಜನ ಸಿಗ್ತಾರೆ. ಮನೆ ಮುಂದೆ 2 ರಂಗೋಲಿ ಹಾಕಿದ ತಕ್ಷಣ ಇವಳು ದೊಡ್ಡವಳ, ಯಾಕೆ ಈ ರೀತಿ ಆಡ್ತಿದ್ದಾನೆ ಸಿದ್ದು ಅಂತ ಬೈತಾ ಇರ್ತಾಳೆ. ಅಲ್ಲಗ್ರ ನೀವ್ನಿಗೆ ಏನಾಗಿದೆ ಅಂತ ಅನ್ಬೇಕಾದ್ರೆ ನೀನು ಯಾಕೆ ಅವನನ್ನು ಆ ರೀತಿ ದಾರಿ ತಪ್ಪಕ್ಕೆ ಬಿಡ್ತಿದ್ಯಾ, ನಿನಗೇನಾಗಿದೆ ಅಂತ ಬೈತಾ ಇದ್ದಾಳೆ. ಅಲ್ಲ ತನಗೇನು ಬೇಕು ಅದನ್ನು ಸೈಲೆಂಟಾಗಿ ಈ ಕಡೆ ಅವಳು ಮಾಡ್ಕೋತಾ ಇದ್ದಾಳೆ. ಸೈಲೆಂಟ್ ಕಿಲ್ಲರು ಆ ಶಾರದಾ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಜೊತೆಗೆ ಹೇಳ್ತಿರ್ತಾಳೆ, ನೀವು ಹೇಳ್ತಿರೋದು ಕರೆಕ್ಟು, ಅವಳು ಸ್ಮಾರ್ಟ್ ಇಲ್ಲ, ಹಳ್ಳಿ ಹುಡುಗಿ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅವಳು ತುಂಬ ಚಾಲಾಕಿದ್ದಾಳೆ. ಶಿ ಆ್ಯಕ್ಚುಲಿ ತುಂಬ ಸ್ಮಾರ್ಟ್ ಅಂತ ಹೇಳ್ತಾ ಇರಬೇಕಾದ್ರೆ ನೀನು ಇದೇ ರೀತಿ ಅಂದ್ಕೊಂಡು ಸುಮ್ಮನೆ ಕೂತಿದ್ರೆ ಇನ್ನೊಂದು ದಿನ ಸಿದ್ದುನು ಸಹ ತನ್ನ ಕಡೆಗೆ ಸೆಳ್ಕೊಬಿಡ್ತಾಳೆ ಅಂತ ಅಂದಾಗ ಆ ಮಾತನ್ನ ಕೇಳಿ ಶಾಕಾಗಿ ಜ್ಯೋತಿಕಾ ಗ್ರಾನಿ ಮುಖನ ನೋಡ್ತಾ ಇರ್ತಾಳೆ. ಈ ಮತ್ತೆ ಹೇಳ್ತಿರ್ತಾಳೆ, ನಿಧಾನವಾಗಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡು. ಮೊದಲು ಸಿದ್ದುನ ಮದುವೆ ಆಗಿ ಅದ್ರ ಲೈಸೆನ್ಸ್ನ ನೀನು ಪಡ್ಕೋ, ಇಲ್ಲ ಅಂತಂದರೆ ಗಾಳಿಲಿ ದೀಪ ಹಾರೋದಂಗೆ ನಾವು ಹಾರೋಗ್ಬಿಡ್ತೀವಿ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗೋಲ್ಡಿ ನಿರ್ಲಕ್ಷ್ಯ ಮಾಡಬೇಡ, ಯಾವಾಗ ಆರೋಗ್ತೀವೋ ನಮಗಂತೂ ಗೊತ್ತಿಲ್ಲ, ಸ್ವಲ್ಪ ಜೋಪಾನವಾಗಿ ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡು ಅಂತ ತನ್ನ ಮೊಮ್ಮಗಳಿಗೆ ಬುದ್ಧಿವಾದನ ಹೇಳ್ತಾ ಇದ್ರೆ ಜ್ಯೋತಿಕಾ ಮಾತ್ರ ಕೋಪ ಮಾಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಶಾರದಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಈ ಕಡೆ ಸುಮಿತ್ರಾ ತಿಂಡಿ ನೀರು ಎಲ್ಲನೂ ಸಹ ಅವಳಿಗೆ ರೆಡಿ ಮಾಡ್ತಾ ಇರ್ತಾಳೆ. ಹಾಗೆ ಶಾರದಾ ರೆಡಿ ಆಗ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ, ಅಲ್ಲಮ್ಮ ಫಸ್ಟ್ನೇ ದಿನ ನೀನು ಹೋಗ್ತಾ ಇದೆಯಾ, ರೂಮಲ್ಲಿ ನೀಟಾಗಿ ರೆಡಿಯಾಗಿ ಹೋಗ್ಬೇಕಲ್ವಾ, ಹೋಗಿ ಕಿಚನಲ್ಲಿ ಬಂದು ರೆಡಿ ಆಗ್ತಿದ್ಯಾ ಅಂತ ಅನ್ಬೇಕಾದ್ರೆ ಬಿಡಿ ಅಮ್ಮ ಇನ್ನೇನು ರೆಡಿ ಆಗಬೇಕು, 2 ನಿಮಿಷ ಸಾಕು, ನಾನು ರೆಡಿ ಆಗಿದ್ದೀನಿ, ಸ್ವಲ್ಪ ಸಾಂಬಾರು ಮಾಡಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನಿನಗೆ ಯಾಕೆ ಇದೆಲ್ಲ ತಲೆ ಕೆಡಿಸ್ಕೋತೀಯ, ಜಲಜ ಇದ್ದಾಳಲ್ವಾ ಅನ್ಬೇಕಾದ್ರೆ, ಅಯ್ಯೋ ಅಕಸ್ಮಾತ್ ಜಲಜ ಬರಲಿಲ್ಲ ಅಂತಂದರೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀರಾ, ಅದಕ್ಕೆ ಸಾಂಬಾರು ಮಾಡಿರ್ತೀನಿ, ನೀವು ಸ್ವಲ್ಪ ರೈಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇರ್ತಾಳೆ. ಪರವಾಗಿಲ್ಲಮ್ಮ ನಾನು ಮಾಡ್ಕೋತೀನಿ ಅಂತ ಸುಮಿತ್ರಾ ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ಸುಮ್ಮನೆ ಇರಿ, ನಾನು ಬರೋದೇನಾದರೂ ಲೇಟ್ ಆದರೆ ಏನು ಮಾಡ್ತೀರಾ, ಅದಕ್ಕೆ ಸ್ವಲ್ಪ ಸಾಂಬಾರು ಒಂದು ಮಾಡಿಟ್ಟು ಹೋಗ್ತೀನಿ ಅಮ್ಮ ಅಂತ ಮಾಡ್ತಾ ಇರಬೇಕಾದ್ರೆ ತಿಂಡಿನ ಹಾಕೊಬಂದು ತಿನ್ನೋಗು, ಅಲ್ಲಿ ಸುಮ್ಮನೆ ಕೂತ್ಕೊಂಡು ತಿನ್ನು, ನಾನು ಕಾಫಿನ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ಪ್ಲೀಸ್ ನಾನು ಸ್ವಲ್ಪ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗ್ತೀನಿ, ಆಮೇಲೆ ತಿಂತೀನಿ ಅಂತ ಹೇಳ್ತಾ ಇರ್ತಾಳೆ. ಯಾವಾಗ ನೋಡಿದ್ರು ಕೆಲಸ ನನಗೆ ಹಸಿವಿಲ್ಲ, ಅದು ಇದು ಇತ್ಯಾದಿ ಅಂತ ಹೇಳ್ತಾ ಇರ್ತೀಯ, ತಗೋ ಆಯಿತು ನೀನು ಅಡುಗೆ ಮಾಡಬೇಕಲ್ವಾ ನೀನು ಮಾಡು ಅಂತ ಅಂದ್ಬಿಟ್ಟು ತಾನೇ ಕೈಯಾರೆ ಕೈ ತುತ್ತನ್ನ ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅದನ್ನು ನೋಡಿ ಶಾರದಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ದೀಪುಗೆ ನೀನು ಹೀಗೆ ತಾನೇ, ಅವಳು ಅರ್ಜೆಂಟಲ್ಲಿ ಇದ್ದಾಗ ಕೈ ತುತ್ತು ತಿನ್ನಿಸ್ತಿದ್ಯಾ, ನಾನು ಹಾಗೆ ತಿನ್ನಿಸೋದ್ರಲ್ಲಿ ತಪ್ಪೇನಿಲ್ಲ, ತಿನ್ನು ಪುಟ ಅಂತ ತಿನ್ನಿಸ್ತಿರ್ಬೇಕಾದ್ರೆ ತುಂಬ ಕಣ್ಣೀರು ಹಾಕ್ಕೊಂಡು ತಿಂತಾ ಇರ್ತಾಳೆ. ಹಾಗೆ ತನ್ನ ಪಡಿ ತಾನು ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ. ಇವಳು ಪ್ರೀತಿಯಿಂದ ತಿನ್ನಿಸ್ತಾ ಇರ್ತಾಳೆ, ತಿನ್ನು ಪುಟ ನೀನು ಟೆನ್ಷನ್ ತೊಗೋಬೇಡ ಆಯಿತಾ, ನಿನಗೇನಾದರೂ ಕೆಲಸ ಗೊತ್ತಿಲ್ಲ ಅಂತ ಅಂದರೆ ಸಿದ್ದು ಇರ್ತಾರೆ, ಹಾಗೆ ಮಾವ ಇರ್ತಾರೆ, ಎಲ್ಲರೂ ಇರ್ತಾರೆ, ಅಪ್ಪ ಇರ್ತಾರೆ, ಎಲ್ಲರನ್ನೂ ಕೇಳಿಕೊಂಡು ನೀನು ತಿಳ್ಕೊಬೇಕು ಅಂತ ಅಂದಾಗ ಆಯಿತು ಅಮ್ಮ, ಆದರೂ ನನಗೆ ಭಯ ಆಗ್ತಿದೆ, ಫಸ್ಟ್ ಟೈಮ್ ಅಲ್ವಾ ಹೋಗ್ತಾ ಇರೋದು, ಏನಾದರೂ ನನ್ನಿಂದ ಪ್ರಾಬ್ಲಮ್ ಆಗಿ ಕಂಪನಿಗೆ ಲಾಸ್ ಆದರೆ ಏನು ಮಾಡೋಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಆ ರೀತಿನೇ ಹೆದರ್ಕೋಬೇಡ ಆಯಿತಾ, ಏನೂ ಆಗಲ್ಲ, ಆ ರೀತಿ ಟೆನ್ಷನ್ ತೊಗೋಬೇಡ, ಇವಾಗ ಇವರಿಗೇನು ಕೆಲಸ ಬರ್ತಾ ಇತ್ತಾ, ಮಾವರನ್ನ ನೋಡಿ ಇವರು ಕಲ್ತ್ಕೊಂಡ್ರು, ಹಾಗೆ ನಮ್ಮ ಸಿದ್ದು ಮುದ್ದುಗೂ ಗೊತ್ತಿರಲಿಲ್ಲ, ಅವ್ರ ಮಾವನ್ನ ನೋಡಿ ಸಿದ್ದು ಇವಾಗ ಎಷ್ಟು ಜನ ಕೆಲಸ ಕಲ್ತಿದ್ದಾನೆ ನೋಡು, ನೀನು ಎಲ್ಲ ಬಿಗುಮಾನನ ಬಿಟ್ಟು ನಿನಗೇನು ಗೊತ್ತಿರಲ್ವ ಆ ಕೆಲಸನ ಕೇಳಿ ತಿಳ್ಕೊಂಡು ಮಾಡು ಪುಟ್ಟ, ಎಲ್ಲ ಒಳ್ಳೆಯದಾಗುತ್ತೆ ಅಂದಾಗ ಸರಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ನಿನ್ನಿಂದ ಯಾವುದೂ ತಪ್ಪಾಗಲ್ಲ ಅಂತ ನನಗೆ ಗೊತ್ತು, ಬಟ್ ಯೋಚನೆ ಮಾಡಿ ಮಾಡು ಮಗಳೇ ಅಂತ ಸಮಾಧಾನ ಮಾಡಿ ಡ್ಯೂಟಿಗೆ ಕಳ್ಸೋಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಒಳ್ಳೆ ನಿಷ್ಠೆಯಿಂದ ಕೆಲಸ ಮಾಡು, ದೇವ್ರ ಮೇಲೆ ಭಾರ ಹಾಕಿ ಮಾಡು, ಎಲ್ಲ ಒಳ್ಳೇದಾಗುತ್ತೆ ಅಂತ ತಿಂಡಿ ತಿನ್ನಿಸ್ಬಿಟ್ಟು ಬಾಯಿನ ಒರೆಸಿ ಸೆರಗಿಂದ ಎಲ್ಲನೂ ತುಟಿ ಎಲ್ಲ ಒರೆಸ್ತಾ ಇರ್ತಾಳೆ. ನೋಡಮ್ಮ ಇವತ್ತು ಫಸ್ಟ್ ಡೇ ಹೋಗ್ತಾ ಇದೆಯಾ, ದೇವರಿಗೆ ತುಪ್ಪದ ದೀಪ ಹಚ್ಚಿ ಕುಂಕುಮ ಎಲ್ಲ ಇಟ್ಕೊಂಡು ಹೋಗು ಅಂತ ಆಶೀರ್ವಾದ ಮಾಡಿ ಹಣೆಗೆ ಮುತ್ತು ಕೊಟ್ಟು ಈ ಕಡೆ ಶಾರದನ ಕೆಲಸಕ್ಕೆ ಕಳಿಸ್ತಾಳೆ. ಹಾಗೆ ಶಾರದಾ ಹೋಗಿದ್ದನ್ನು ನೋಡಿ ಬೇಜಾರು ಮಾಡಿಕೊಂಡು ಸುಮಿತ್ರಾ ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.